ಒಂದು ಮಿಸ್ ಇಂಡಿಯಾ ಕಿರೀಟ ಗೆಲ್ಲಬೇಕು ಅಂದ್ರೆ ಆ, ಸಾಮಾನ್ಯವಾಗಿ ಏನೇನ್ ಬೇಕು ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಹ್ಮ್ ಮುಂಬೈ ಅಥವಾ ದೆಹಲಿ ಅಂತಹ ದೊಡ್ಡ ಸಿಟಿಗೆ ಶಿಫ್ಟ್ ಆಗ್ಬೇಕು. ಹೌದು. ಮತ್ತೆ ಫ್ಯಾಷನ್ ಮತ್ತು ಗ್ಲಾಮರ್ ಬಗ್ಗೆ ಕೋರ್ಸ್ ಮಾಡಬೇಕು. ಕನಿಷ್ಠ ಅಂದ್ರೂ ಒಂದು 3-4 ವರ್ಷ ಮಾಡಲಿಂಗ್ ಏಜೆನ್ಸಿಗಳಲ್ಲಿ ಟ್ರೈನಿಂಗ್ ತಗೋಬೇಕು. ಖಂಡಿತ. ಇದು ನಮ್ಮೆಲ್ಲರ ತಲೆಯಲ್ಲಿರೋ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್. ಎಕ್ಸಾಕ್ಟ್ಲಿ. ಆದ್ರೆ ನಾವು ಇವತ್ತು ಈ ಡೀಪ್ ಡೈವ್ನಲ್ಲಿ ನೋಡ್ತಿರೋ ಸ್ಟೋರಿ ಇದೆಯಲ್ಲ, ಇದು ಈ ಎಲ್ಲಾ ನಿಯಮಗಳನ್ನ ಕಂಪ್ಲೀಟ್ ಆಗಿ ತಲೆ ಕೆಳಗು ಮಾಡಿದೆ. ಓ ಡೆಫಿನೆಟ್ಲಿ. ಕಾರವಾರದಂತಹ ಒಂದು ಸಣ್ಣ ಕರಾವಳಿ ಊರಿನಿಂದ ಬಂದ, ಕೆನಡಾದಲ್ಲಿ ಅರ್ಥಶಾಸ್ತ್ರ ಓದಿದ ಮತ್ತು ಕೇವಲ 90 ದಿನಗಳ ತಯಾರಿ ಮಾಡಿದ ಯುವತಿಯೊಬ್ಳು ನೇರವಾಗಿ ಫೆಮಿನಾ ಮಿಸ್ ಇಂಡಿಯಾ 2026 ಕಿರೀಟ ಗೆದ್ದು ನಿಂತಿದ್ದಾಳೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಖಂಡಿತ. ಇಲ್ಲಿರೋ ಅತ್ಯಂತ ಆಕರ್ಷಕ ಅಂಶವೆಂದರೆ ಇದು ಕೇವಲ ಒಂದು ಸೌಂದರ್ಯದ ಕಥೆ ಅಲ್ವೇ ಅಲ್ಲ. ಇದೊಂದು ಪಕ್ಕ ಸ್ಟ್ರಾಟಜಿ, ಆ ಅನ್ಬಿಲೀವಬಲ್ ಫೋಕಸ್ ಮತ್ತು ಎಕ್ಸಿಕ್ಯೂಷನ್ ಕಥೆ. ಗ್ಲಾಮರ್ ಪ್ರಪಂಚದ ಯಾವುದೇ ಟ್ರೆಡಿಷನಲ್ ನಿಯಮಗಳನ್ನ ಫಾಲೋ ಮಾಡದೆ ತನಗೆ ತಾನೇ ಹೊಸ ದಾರಿ ಹುಡುಕೊಂಡ ಕಾರವಾರದ ಸಾಧ್ವಿ ಸತೀಶ್ ಸೈಲ್ ಅವರ ಈ ಪಯಣ ಇದೆಲ್ಲ ನಿಜ. ಅದು ಫ್ಯಾಷನ್ ಪ್ರಪಂಚದ ಸ್ಟೀರಿಯೋಟೈಪ್ಗಳನ್ನೇ ಬ್ರೇಕ್ ಮಾಡಿದೆ. ಹೌದು. ಮತ್ತು ಯಾವುದೇ ಕ್ಷೇತ್ರದಲ್ಲಿ ನಾವೊಂದು ದೊಡ್ಡ ಗುರಿಯನ್ನು ಹೊಂದಿದ್ದಾಗ ಅದನ್ನ ತಲುಪಲು ಬೇಕಾದ ಏಕಾಗ್ರತೆ ಹೇಗಿರಬೇಕು ಅನ್ನೋದಕ್ಕೆ ಈ ವಿಶ್ಲೇಷಣೆ ನಮ್ಮ ಕೇಳುಗರಿಗೆ ಒಂದು ಅತ್ಯುತ್ತಮ ಉದಾಹರಣೆ ಆಗಲಿದೆ. ಡೆಫಿನೆಟ್ಲಿ. ಇದು ಎಲ್ರಿಗೂ ರಿಲೇಟ್ ಆಗುವಂಥ ಟಾಪಿಕ್. ಓಕೆ, ಹಾಗಾದ್ರೆ ಆ ಗೆಲುವಿನ ಕ್ಲೈಮ್ಯಾಕ್ಸ್ ಕ್ಷಣದಿಂದಲೇ ಶುರು ಮಾಡ್ತೀನಿ. ಶ್ಯೂರ್. ಒಡಿಸಾದ ಭುವನೇಶ್ವರದಲ್ಲಿರೋ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಅಂದ್ರೆ KIIT ಕ್ಯಾಂಪಸ್. ಶನಿವಾರ ರಾತ್ರಿ ಇಡೀ ದೇಶದ 30 ಬೇರೆ ಬೇರೆ ರಾಜ್ಯಗಳನ್ನ ಪ್ರತಿನಿಧಿಸೋ ಅತ್ಯುತ್ತಮ ಸ್ಪರ್ಧಿಗಳು ಆ ಸ್ಟೇಜ್ ಮೇಲಿದ್ದಾರೆ. ಅಲ್ಲಿ ಮಾಜಿ ರಾಣಿಯರಾದ ನಿಖಿತಾ ಪೋರ್ವಾಲ್ ಮತ್ತು ರೇಖಾ ಪಾಂಡೆಯವರು ಸಾಧ್ವಿಗೆ ಆ ಕಿರೀಟ ತೊಡಿಸ್ತಾರೆ. ಆ ಕ್ಷಣವೇ ಒಂದು ಮ್ಯಾಜಿಕ್. ಹೌದು. ಆದ್ರೆ ನಾನು ಓದಿದ ಆರ್ಟಿಕಲ್ಲಲ್ಲಿ ನನ್ನ ಮೈಂಡ್ ಬ್ಲೋ ಮಾಡಿದ್ದು ಆ ಸ್ಟೇಜ್ ಮುಂದಿದ್ದ ಆಡಿಯನ್ಸ್. ಬರೋಬ್ಬರಿ 25,000 ಜನ. ವಾವ್, ಆ ನಂಬರ್ ನಿಜಕ್ಕೂ ದೊಡ್ಡದು. 25,000 ಬುಡಕಟ್ಟು ವಿದ್ಯಾರ್ಥಿನಿಯರು ಆ ಕ್ಯಾಂಪಸ್ನಲ್ಲಿದ್ರು. ಅದೊಂದು ಸಾಮಾನ್ಯ ಆಡಿಯನ್ಸ್ ಅಲ್ಲ, ಅವರ ಎನರ್ಜಿ ಲೆವೆಲೇ ಬೇರೆದೇ ಇರುತ್ತೆ. ನಿಜ. ಮತ್ತು ಅದೇ ವೇದಿಕೆಯಲ್ಲಿ KIIT ಸಂಸ್ಥಾಪಕ ಡಾಕ್ಟರ್ ಅಚ್ಯುತ ಸಮಂತ ಅವರು ಸಾಧ್ವಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನ ಕೂಡ ಕೊಡ್ತಾರೆ. ಓ ಗ್ರೇಟ್. ಜೊತೆಗೆ ಆ ಕಾಂಪಿಟಿಷನ್ ಎಷ್ಟೊಂದು ಟಫ್ ಇತ್ತು ಅಂದ್ರೆ ಮಹಾರಾಷ್ಟ್ರದ ರಾಜನಂದಿನಿ ಪವಾರ್ ಫಸ್ಟ್ ರನ್ನರ್ ಅಪ್ ಮತ್ತು ಜಮ್ಮು ಕಾಶ್ಮೀರದ ಶ್ರೀ ಅದ್ವೈತ ಜಿ ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ. ಟಫ್ ಕಾಂಪಿಟಿಷನ್. ಹೌದು. ನಮ್ಮ ಕರ್ನಾಟಕದ ಖುಷಿ ರಮೇಶ್ ಕಲಕೇರಿ ಕೂಡ ಟಾಪ್ 15 ತಲುಪಿದ್ದಾರೆ. ಅಂದ್ರೆ ಆ ಸ್ಟೇಜ್ ಮೇಲೆ ಟ್ಯಾಲೆಂಟ್ ಎಷ್ಟಿತ್ತು ಅಂತ ನಾವು ಊಹಿಸ್ಬೋದು. ಎಕ್ಸಾಕ್ಟ್ಲಿ. 25,000 ಜನ ಅಂದ್ರೆ ಅದೆಂಥ ಕ್ರೌಡ್ ಇರ್ಬೇಕು. ಅದೊಂದು ಬೃಹತ್ ರಾಕ್ ಕಾನ್ಸರ್ಟ್ ಇದ್ದಾಗೆ ಅಲ್ವಾ? ಹೌದು, ಪಕ್ಕಾ ರಾಕ್ ಕಾನ್ಸರ್ಟ್ ಫೀಲ್. ರಾಕ್ ಸ್ಟಾರ್ಗಳಿಗೆ ಆ ಕ್ರೌಡ್ ಕಂಟ್ರೋಲ್ ಮಾಡೋದು, ಆ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಅಭ್ಯಾಸ ಇರುತ್ತೆ. ಆದ್ರೆ ಇಲ್ಲಿ ಇಷ್ಟು ದೊಡ್ಡ ಜನಸಾಗರದ ಮುಂದೆ ಸಾವಿರಾರು ಕಣ್ಣುಗಳು ನಿಮ್ಮನ್ನೇ ಜಡ್ಜ್ ಮಾಡ್ತಿರುವಾಗ ಸ್ವಲ್ಪವೂ ಟೆನ್ಷನ್ ಇಲ್ದೆ ಕ್ಯಾಟ್ವಾಕ್ ಮಾಡೋದು, ನಗುತ್ತಾ ಜಡ್ಜ್ಗಳ ಕಠಿಣ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿದೆಯಲ್ಲ, ದಟ್ಸ್ ಇನ್ಸೇನ್. ಖಂಡಿತ. ಆ ಪ್ರೆಷರ್ ಕುಕ್ಕರ್ ಸಿಚುವೇಶನ್ನಲ್ಲಿ ಮೈಂಡ್ ಎಷ್ಟು ಕೂಲಾಗಿರ್ಬೇಕು. ಅಲ್ಲಿ ಕೇವಲ ನಿಮ್ಮ ಮೇಕಪ್ ಅಥವಾ ನೀವು ಹಾಕಿರೋ ಡ್ರೆಸ್ ಮಾತ್ರ ವರ್ಕ್ ಆಗಲ್ಲ. ಆ ಕ್ಷಣದಲ್ಲಿ ನೀವು ಮಾನಸಿಕವಾಗಿ ಎಷ್ಟು ಪ್ರೆಸೆಂಟ್ ಆಗಿದ್ದೀರಿ ಅನ್ನೋದು ಮ್ಯಾಟರ್ ಆಗುತ್ತೆ. ಕರೆಕ್ಟ್. ಇಮ್ಯಾಜಿನ್ ಮಾಡಿ, 25,000 ಜನರ ಕೂಗು, ಫ್ಲಾಶ್ ಲೈಟ್ಸ್, ಜಡ್ಜ್ಗಳ ಸೀರಿಯಸ್ ಲುಕ್, ಇವೆಲ್ಲವೂ ಒಬ್ರನ್ನ ಈಸಿಯಾಗೂ ಬ್ಲ್ಯಾಂಕ್ ಮಾಡಬಹುದು. ನರ್ವಸ್ ಆಗ್ಬಿಡ್ತಾರೆ. ಹೌದು. ಆದ್ರೆ ಆ ಪ್ರೆಷರನ್ನೇ ಒಂದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಮಾತ್ರ ಆ ಕಿರೀಟ ಸಿಗೋಕ್ ಸಾಧ್ಯ. ನಿಜ. ಇದು ಕೇವಲ ಒಂದು ಸ್ಪರ್ಧೆಯಾಗಿರದೆ ದೇಶದ ಮೂಲೆ ಮೂಲೆಗಳಿಂದ ಬಂದ ವಿವಿಧ ಸಂಸ್ಕೃತಿಗಳ ಒಂದು ಅಪೂರ್ವ ಸಾಂಸ್ಕೃತಿಕ ಸಂಗಮವಾಗಿತ್ತು. ಇಟ್ಸ್ ಆಲ್ ಅಬೌಟ್ ಮೆಂಟಲ್ ಕಂಡೀಷನಿಂಗ್. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿ ಆಗ್ತದೆ. ಯಾಕಂದ್ರೆ ಈ ಮೆಂಟಲ್ ಕಂಡೀಷನಿಂಗ್ ಬಗ್ಗೆ ಓದುವಾಗ ನನ್ಗೊಂದು ದೊಡ್ಡ ಕನ್ಫ್ಯೂಷನ್ ಶುರುವಾಯ್ತು. ಏನ್ ಕನ್ಫ್ಯೂಷನ್? ನಾನು ಅವರ ಡೀಟೇಲ್ಸ್ ಚೆಕ್ ಮಾಡ್ತಿದ್ದೆ. ಸಾಧ್ವಿ ಒಬ್ರು ಕನ್ನಡಿಗರು, ಬೆಳೆದದ್ದು ಕಾರವಾರದಲ್ಲಿ. ಆದ್ರೆ ಸ್ಟೇಜ್ ಮೇಲೆ ಅವ್ರು ಹಾಕೊಂಡಿದ್ದ ಸ್ಯಾಶ್ ನೋಡಿದ್ರೆ ಮಿಸ್ ಗೋವಾ ಅಂತಿದೆ. ಹೌದು. ಇದೇನಿದು? ಆರ್ಗನೈಸರ್ಸ್ ಏನಾದ್ರೂ ಜಾಗ್ರಫಿಕಲ್ ಮಿಸ್ಟೇಕ್ ಮಾಡ್ರಾ? ಅಥವಾ ಕನ್ನಡಿಗರಾಗಿದ್ದುಕೊಂಡು ಪಕ್ಕದ ರಾಜ್ಯದಿಂದ ಸ್ಪರ್ಧೆ ಮಾಡೋದ್ರಲ್ಲೇನಾದ್ರೂ ಟ್ರಿಕ್ ಇದೆಯಾ? ನೋಡೋದಕ್ಕೆ ಇದು ಕನ್ಫ್ಯೂಸಿಂಗ್ ಅನ್ಸೋದು ಸಹಜ. ನನಗೂ ಮೊದಲು ಹಾಗೆ ಅನ್ಸಿತ್ತು. ಆದ್ರೆ ಇದರಲ್ಲಿ ಯಾವುದೇ ಟ್ರಿಕ್ ಇಲ್ಲ. ಇದು ಪೇಜೆಂಟ್ನ ಕಟ್ಟುನಿಟ್ಟಾದ ರೂಲ್ಸ್. ಓ, ರೂಲ್ಸ್ ಹೇಗಿದೆ?
ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಸ್ಪರ್ಧಿಗಳು ಯಾವ ರಾಜ್ಯವನ್ನು ಪ್ರತಿನಿಧಿಸ್ತಾರೆ ಅನ್ನೋದು ಹೆಚ್ಚಾಗಿ ಅವರ ಜನನ ಪ್ರಮಾಣಪತ್ರ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಅಥವಾ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಮೇಲೆ ನಿರ್ಧಾರ ಆಗುತ್ತೆ. ಅಚ್ಚಾ, ಓಕೆ. ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಸಾಧ್ವಿ ಹುಟ್ಟಿದ್ದು ಗೋವಾದ ಪಂಜಿಯಲ್ಲಿ. ಸೊ ಟೆಕ್ನಿಕಲಿ ಅದು ಗೋವಾ ರೆಪ್ರೆಸೆಂಟ್ ಮಾಡಲೇಬೇಕಿತ್ತು. ಹುಟ್ಟಿದ್ದು ಗೋವಾದಲ್ಲಿ. ಹೌದು. ಆದರೆ ಅವರ ಲೈಫ್ನ ಫೌಂಡೇಶನ್ ಇಯರ್ಸ್ ಅಂದ್ರೆ 1ರಿಂದ 10ನೇ ಕ್ಲಾಸ್ವರೆಗಿನ ಬಾಲ್ಯದ ಶಿಕ್ಷಣ ನಡೆದದ್ದು ಕಾರವಾರದ ಸದಾಶಿವಗಡದ ಅಮ್ಮ ಸ್ಕೂಲ್ನಲ್ಲಿ. ಅವರ ಬೇರುಗಳಿರೋದು ನಮ್ಮ ಕರ್ನಾಟಕದಲ್ಲಿ. ಅಂದ್ರೆ ಕಾಗದದ ಮೇಲಿನ ಟೆಕ್ನಿಕಲ್ ರೂಲ್ಸ್ ಗೋವಾ ಅಂತ ಹೇಳಿದ್ರು, ಅವರ ಮೈಂಡ್ ಸೆಟ್ ಬಿಲ್ಡ್ ಆಗಿದ್ದು ಕರಾವಳಿಯ ಗಾಳಿಯಲ್ಲಿ. ಎಕ್ಸಾಕ್ಟ್ಲಿ. ಭೌಗೋಳಿಕ ಗಡಿಗಳು ಎಷ್ಟೇ ಟೆಕ್ನಿಕಲ್ ಆಗಿದ್ರೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಸಂಸ್ಕಾರ ರೂಪುಗೊಳ್ಳುವುದು ಅವರು ಬೆಳೆದ ಮಣ್ಣಿನಲ್ಲಿ, ಅಲ್ವಾ? ಖಂಡಿತ, 100% ನಿಜ. ಅದಕ್ಕೆ ಅವರನ್ನ ರಿಪೋರ್ಟ್ಸಲ್ಲಿ ಗ್ಲೋಬಲ್ ಕನ್ನಡಿಗ ಅಂತ ಕರೆದಿರೋದು. ಕಾರವಾರದ ಆ ಶಾಂತ ಪರಿಸರ, ಆ ಕಲ್ಚರ್ ಅವರಲ್ಲಿ ಆ ಪ್ರೆಷರ್ ಹ್ಯಾಂಡಲ್ ಮಾಡೋ ಕೂಲ್ನೆಸ್ ಡೆವಲಪ್ ಮಾಡಿರ್ಬೋದು. ಹೌದು. ನೀವು ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ನಿಮ್ಮ ಚೈಲ್ಡ್ಹುಡ್ ಎನ್ವಿರಾನ್ಮೆಂಟ್ ನಿಮ್ಮ ವ್ಯಕ್ತಿತ್ವದ ಕೋರ್ ಆಗಿ ಉಳಿಯುತ್ತೆ. ಆದರೆ ಆ ಗ್ರೌಂಡೆಡ್ ಪರ್ಸನಾಲಿಟಿಗೆ ಒಂದು ಗ್ಲೋಬಲ್ ಎಡ್ಜ್ ಸಿಕ್ಕಿದ್ದು ಅವರ ಎಜುಕೇಷನಲ್ ಬ್ಯಾಕ್ಗ್ರೌಂಡಿಂದ. ಹೌದು. ಆ ಟ್ವಿಸ್ಟ್ ನನ್ಗೆ ನಿಜಕ್ಕೂ ಶಾಕ್ ಕೊಡ್ತು. ಹಾ. ಕಾರವಾರದಲ್ಲಿ ಹೈಸ್ಕೂಲ್ ಮುಗಿಸಿದ್ಮೇಲೆ ಬೆಂಗಳೂರಿನ ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ PUC ಮಾಡ್ತಾರೆ. ಅದಾದ್ಮೇಲೆ ನೇರವಾಗಿ ಕೆನಡಾದ ಪ್ರತಿಷ್ಠಿತ ಬ್ರಿಟಿಷ್ ಕೊಲಂಬಿಯಾ ಯೂನಿವರ್ಸಿಟಿ ಸೇರ್ತಾರೆ. ಅಂಡ್ ಅಲ್ಲಿ ಅವರು ತಗೊಂಡ ಸಬ್ಜೆಕ್ಟ್ ಯಾವುದು ಗೊತ್ತಾ? ಎಕನಾಮಿಕ್ಸ್ ಅಂಡ್ ಮಾರ್ಕೆಟಿಂಗ್, ಅಂದ್ರೆ ಅರ್ಥಶಾಸ್ತ್ರ ಮತ್ತು ಮಾರುಕಟ್ಟೆ ನಿರ್ವಹಣೆ. ಕರೆಕ್ಟ್. ನಾರ್ಮಲ್ ಆಗಿ ಇಂತಹ ಕಾಂಪಿಟಿಷನ್ಗೆ ಹೋಗೋರು ಫ್ಯಾಷನ್ ಡಿಸೈನಿಂಗ್, ಮೀಡಿಯಾ ಸ್ಟಡೀಸ್ ಅಥವಾ ಫೈನ್ ಆರ್ಟ್ಸ್ ತಗೋತಾರೆ ಅನ್ಕೋತೀವಿ. ಅರ್ಥಶಾಸ್ತ್ರಕ್ಕೂ ಮಿಸ್ ಇಂಡಿಯಾ ಸ್ಪರ್ಧೆಗೂ ಎಲ್ಲಿಯ ಕನೆಕ್ಷನ್? ಇದು ಲೈಕ್ ಆಪಲ್ಸ್ ಮತ್ತು ಆರೆಂಜಸ್ ತರ ಫೀಲ್ ಆಗ್ತಿಲ್ವಾ? ಮೇಲ್ನೋಟಕ್ಕೆ ಇದು ಕಂಪ್ಲೀಟ್ ಆಪೋಸಿಟ್ ಫೀಲ್ಡ್ಗಳ ತರ ಕಾಣುತ್ತೆ. ಆದ್ರೆ ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಇಂದಿನ ಗ್ಲಾಮರ್ ಲೋಕ ಕೇವಲ ಬಾಹ್ಯ ಸೌಂದರ್ಯಕ್ಕೆ ಸೀಮಿತವಾಗಿಲ್ಲ. ನಿಜ. ಹೌದು. ಲಿಮಿಟೆಡ್ ರಿಸೋರ್ಸಸ್ ಅನ್ನ ಹೇಗೆ ಆಪ್ಟಿಮೈಸ್ ಮಾಡೋದು, ಲಾರ್ಜ್ ಸ್ಕೇಲ್ ಪ್ರಾಬ್ಲಮ್ಸ್ ಅನ್ನ ಹೇಗೆ ಅನಲೈಸ್ ಮಾಡೋದು ಮತ್ತು ಸ್ಟ್ರಾಟಜಿಕ್ ಥಿಂಕಿಂಗ್. ಕರೆಕ್ಟ್. ಹಾಗೆ ಮಾರ್ಕೆಟಿಂಗ್ ನಿಮಗೆ ಕಮ್ಯುನಿಕೇಷನ್ ಮತ್ತು ಪೊಸಿಷನಿಂಗ್ ಕಲಿಸುತ್ತೆ. ಅರ್ಥಶಾಸ್ತ್ರದಂತಹ ಗಹನವಾದ ವಿಷಯದ ಅಧ್ಯಯನವು ಅವರ ಆಲೋಚನಾ ಕ್ರಮಕ್ಕೆ ಒಂದು ಜಾಗತಿಕ ದೃಷ್ಟಿಕೋನವನ್ನು ನೀಡಿದೆ. ಇದನ್ನ ಕೇಳಿದಾಗ ನನಗೊಂದು ಐಡಿಯಾ ಸ್ಟ್ರೈಕ್ ಆಗ್ತಿದೆ. ಹೇಳಿ. ಮಿಸ್ ಇಂಡಿಯಾದಂತಹ ಸ್ಪರ್ಧೆಗಳು ಇಂದು ಕೇವಲ ಫ್ಯಾಷನ್ ಶೋ ಎನ್ನುವಂತಿಲ್ಲ. ಅದು ತನ್ನನ್ನು ತಾನು ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತಪಡಿಸಿಕೊಳ್ಳುವ ಒಂದು ಉನ್ನತ ಮಟ್ಟದ ಕಾರ್ಪೊರೇಟ್ ಮಾರ್ಕೆಟಿಂಗ್ ಕ್ಯಾಂಪೇನ್ ಇದ್ದಂತೆ. ಪರ್ಫೆಕ್ಟ್. ಅಂದ್ರೆ ಇದೊಂದು ತರ ಸ್ಟಾರ್ಟ್ಅಪ್ ಲಾಂಚ್ ಮಾಡಿದ ಹಾಗೆ. ಅಲ್ಲಿ ಅವರೇ ಪ್ರಾಡಕ್ಟ್, ಅವರೇ ಬ್ರ್ಯಾಂಡ್, ಅವರೇ ಸಿಇಒ. ಜಡ್ಜ್ಗಳ ಮುಂದೆ ನಿಂತಾಗ ಜಗತ್ತಿಗೆ ನಿಮ್ಮನ್ನೇ ನೀವು ಮಾರ್ಕೆಟ್ ಮಾಡ್ತಿರ್ತೀರಾ. ಎಕ್ಸಾಕ್ಟ್ಲಿ. ನಿಮ್ಮ ಈ ಅನಾಲಜಿ ಪರ್ಫೆಕ್ಟ್ ಆಗಿದೆ. ನಿಮ್ಮ ಥಾಟ್ಸ್, ನಿಮ್ಮ ವ್ಯಾಲ್ಯೂಸ್ ಎಲ್ಲವನ್ನೂ ಪ್ಯಾಕೇಜ್ ಮಾಡಿ ಪ್ರೆಸೆಂಟ್ ಮಾಡಬೇಕು. ಹಾಗಾದ್ರೆ ಎಕನಾಮಿಕ್ಸ್ ಡಿಗ್ರಿ ಅನ್ನೋದು ಕೇವಲ ಒಂದು ಅಕಾಡೆಮಿಕ್ ಸರ್ಟಿಫಿಕೇಟ್ ಅಲ್ಲ, ಅದು ಅವರ ಬಿಸ್ನೆಸ್ ಸ್ಟ್ರಾಟಜಿ. ಹೌದು. ಸ್ಪರ್ಧೆಯ ಅತ್ಯಂತ ಕಠಿಣವಾದ ರೌಂಡ್ ಅಂದ್ರೆ ಪ್ರಶ್ನೋತ್ತರ ಸುತ್ತು. ಕ್ವೆಶ್ಚನ್ ಅಂಡ್ ಆನ್ಸರ್. ಅಲ್ಲಿ ಬರೋ ಜಾಗತಿಕ ಸಮಸ್ಯೆಗಳ ಬಗ್ಗೆ, ಎನ್ವಿರಾನ್ಮೆಂಟ್ ಬಗ್ಗೆ ಕೇವಲ ಎಮೋಷನಲ್ ಆಗಿ ಆನ್ಸರ್ ಮಾಡಿದ್ರೆ ವರ್ಕ್ ಆಗಲ್ಲ. ಅಲ್ಲಿ ಡೇಟಾ, ಲಾಜಿಕ್ ಮತ್ತು ಗ್ಲೋಬಲ್ ಪರ್ಸ್ಪೆಕ್ಟಿವ್ ಬೇಕು. ನಿಜ. ಕೆನಡಾದಂತಹ ದೇಶದಲ್ಲಿ ಎಕನಾಮಿಕ್ಸ್ ಓದಿದಾಗ ಪ್ರಾಬ್ಲಮ್ಸ್ ಅನ್ನ ನೋಡೋ ರೀತಿನೇ ಬದಲಾಗುತ್ತೆ. ಈ ಹಿನ್ನೆಲೆಯೇ ಅವರಿಗೆ ಆ ಕಾನ್ಫಿಡೆನ್ಸ್ ಕೊಟ್ಟಿದೆ. ಬ್ಯೂಟಿ ವಿತ್ ಬ್ರೈನ್ಸ್ ಅನ್ನೋದು ಕೇವಲ ಒಂದು ಕ್ಯಾಚ್ ಫ್ರೇಸ್ ಅಲ್ಲ, ಅದು ಈ ರೀತಿಯ ಇಂಟೆಲೆಕ್ಚುಯಲ್ ಡೆಪ್ತ್. ಹೌದು. ಇದು ಮೇಕ್ ಸೆನ್ಸ್. ಮೆಂಟಲ್ ಟಫ್ನೆಸ್ ಕಾರವಾರದಿಂದ ಬಂತು, ಸ್ಟ್ರಾಟಜಿ ಕೆನಡಾದಿಂದ ಬಂತು. ಬಟ್ ನನ್ಗಿನ್ನೂ ಡೈಜೆಸ್ಟ್ ಆಗದೆ ಇರೋ ವಿಚಾರ ಅಂದ್ರೆ ಟೈಮ್ ಲೈನ್. 90 ದಿನಗಳ ವಿಚಾರ ಅಲ್ವಾ? ಹೌದು. ಮಿಸ್ ಇಂಡಿಯಾ ಅಂತ ಕನಸು ಕಾಣೋ ಹುಡುಗಿಯರು ಜಿಮ್, ಡಯಟ್, ಕ್ಯಾಟ್ ವಾಕ್ ಅಂತ ವರ್ಷಗಟ್ಲೆ ಡೆಡಿಕೇಟ್ ಮಾಡ್ತಾರೆ. ಆದ್ರೆ ಆರ್ಟಿಕಲ್ ಪ್ರಕಾರ ಸಾಧ್ವಿ ಈ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಪ್ರಿಪೇರ್ ಆಗಿದ್ದು ಕೇವಲ 3 ತಿಂಗಳು. ಇದು ಪ್ರಾಕ್ಟಿಕಲಿ ಪಾಸಿಬಲ್ ಇದೆಯಾ? ಈ 90 ದಿನದ ಪ್ರಿಪರೇಷನ್ ನಿಜಕ್ಕೂ ಒಂದು ಅಚ್ಚರಿಯ ಅಂಶ. ಆದರೆ ಇದು ಹೇಗೆ ವರ್ಕ್ ಆಯಿತು ಅಂತ ನಾವು ಆ ಎಕನಾಮಿಕ್ಸ್ ಲೆನ್ಸಿಂದಲೇ ನೋಡಬೇಕು. ಹೇಗೆ? ಪ್ಯಾರೆಟೋ ಪ್ರಿನ್ಸಿಪಲ್ ಅಂದ್ರೆ 80-20 ರೂಲ್ ಬಗ್ಗೆ ಕೇಳಿರ್ತೀರಾ. ನಿಮ್ಮ 20% ಎಫರ್ಟ್ಸ್ 80% ರಿಸಲ್ಟ್ ಕೊಡುತ್ತೆ. ಹೌದು. ಸಾಧ್ವಿ ಬಹುಶಃ ಟ್ರೆಡಿಷನಲ್ ರೂಟ್ ಫಾಲೋ ಮಾಡಿ 3 ವರ್ಷದ ಸಿಲೆಬಸ್ ಓದಿಲ್ಲ. ಬದಲಾಗಿ ಎಲ್ಲಿ ಹೆಚ್ಚು ಸ್ಕೋರ್ ಮಾಡಬಹುದು ಆ ಹೈ ಯೀಲ್ಡ್ ಏರಿಯಾಗಳ ಮೇಲೆ ಮಾತ್ರ ಲೇಸರ್ ಶಾರ್ಪ್ ಫೋಕಸ್ ಮಾಡಿರಬೇಕು. ಅಂದ್ರೆ ಕಮ್ಯುನಿಕೇಷನ್, ಸ್ಟೇಜ್ ಪ್ರೆಸೆನ್ಸ್. ಕರೆಕ್ಟ್. ಬೇಡವಾದ ನಾಯ್ಸ್ ಅನ್ನ ಕಟ್ ಮಾಡಿ ಕೇವಲ ರಿಸಲ್ಟ್ ಓರಿಯೆಂಟೆಡ್ ಪ್ರಿಪರೇಷನ್ ಮಾಡಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ.
ಸ್ಮಾರ್ಟ್ ಎಕ್ಸಿಕ್ಯೂಷನ್. ಬಟ್ ಇದೇ ಟೈಮಲ್ಲಿ ನಾನು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆನೂ ಯೋಚಿಸ್ತಿದ್ದೆ. ಹ್ಮ್ ಅವರ ತಂದೆ ಸತೀಶ್ ಸೈಲ್ ಕಾರವಾರದ ಶಾಸಕರು. ಅಂದ್ರೆ ಪಕ್ಕಾ ಸಾಂಪ್ರದಾಯಿಕ ರಾಜಕೀಯ ಹಿನ್ನೆಲೆ. ರಾಜಕೀಯಕ್ಕೂ ಈ ಮಾಡೆಲಿಂಗ್ ಗ್ಲಾಮರ್ ಪ್ರಪಂಚಕ್ಕೂ ಎಲ್ಲಿಂದ ಎಲ್ಲಿಯ ಕನೆಕ್ಷನ್? ಹೌದು, ಇದು ಬಹಳ ಇಂಟ್ರೆಸ್ಟಿಂಗ್ ಕಾಂಟ್ರಾಸ್ಟ್. ತಂದೆ ಸದಾ ಬ್ಯುಸಿ, ಮಗಳು ಗ್ಲೋಬಲ್ ಸ್ಟೇಜ್ಗೆ ರೆಡಿ ಆಗ್ತಿದ್ದಾಳೆ. ಲೇಖನದಲ್ಲಿ ಶಾಸಕರಾಗಿರೋ ತಂದೆ ಸತೀಶ್ ಸೈಲ್ ಅವರ ಭಾವುಕ ನುಡಿಗರ ಉಲ್ಲೇಖ ಇದೆ. ಹೌದು, ನಾವು ಇದನ್ನ ಮೂಲ ಲೇಖನದಲ್ಲಿರುವಂತೆ ತಟಸ್ಥವಾಗಿ ನೋಡಬೇಕು. ಖಂಡಿತ. ಸಾರ್ವಜನಿಕ ಕೆಲಸದ ಒತ್ತಡದಿಂದ ಮಗಳ ತಯಾರಿಗೆ ಪೂರ್ಣವಾಗಿ ಸಹಕರಿಸಲು ಅವರಿಗೆ ಸಾಧ್ಯವಾಗಿರ್ಲಿಲ್ವಂತೆ. ಆದರೂ ಮಗಳ ಸ್ವಂತ ಛಲ, ಪರಿಶ್ರಮ ಹಾಗೂ ದೇವರ ಆಶೀರ್ವಾದದಿಂದ ಈ ಗೆಲುವು ಒಲಿದಿದೆ ಅಂತ ಅವರು ಹೇಳಿದ್ದಾರೆ. ಕರೆಕ್ಟ್. ಇದನ್ನ ಅಬ್ಸರ್ವ್ ಮಾಡಿದ್ರೆ ಪಬ್ಲಿಕ್ ಲೈಫ್ನಲ್ಲಿರೋ ತಂದೆಗೆ ಟೈಮ್ ಇಲ್ದಿದ್ರೂ ಇಂಡಿಪೆಂಡೆಂಟ್ ಆಗಿ ಈ ಸ್ಟೇಜ್ ಏರೋಕೆ ಆಕೆ ಸ್ವಂತ ಡ್ರೈವ್ ಎಷ್ಟಿರಬೇಕು ಅಂತ ಅರ್ಥ ಆಗುತ್ತೆ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು? ಈ 3 ತಿಂಗಳ ಶ್ರಮ ಆಲಿಸುವರಿಗೆ ಏನು ಪಾಠ ಕಲಿಸ್ತದೆ? ಯಶಸ್ಸಿಗೆ ದಶಕಗಳ ಕಾಲ ಬೇಕಿಲ್ಲ. ಅಚಲವಾದ ಏಕಾಗ್ರತೆ ಮತ್ತು ದೃಢ ಸಂಕಲ್ಪ ಇದ್ರೆ ಅತಿ ಕಡಿಮೆ ಅವಧಿಯಲ್ಲಿಯೂ ಅಸಾಧ್ಯವಾದ್ದನ್ನು ಸಾಧಿಸಬಹುದು. ಎಕ್ಸಾಕ್ಟ್ಲಿ. ಇದು ಮಾಹಿತಿಯ ಅತಿಯಾದ ಹೊರೆಯಿಂದ, ಅಂದ್ರೆ ಇನ್ಫಾರ್ಮೇಷನ್ ಓವರ್ಲೋಡಿಂದ ಬಳಲ್ತಿರುವ ಇಂದಿನ ಯುವ ಜನತೆಗೆ ಒಂದು ದೊಡ್ಡ ಪಾಠ. ನಾವು ಟೈಮ್ ಬಗ್ಗೆ ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು ಇಂಟೆನ್ಸಿಟಿ ಬಗ್ಗೆ ಫೋಕಸ್ ಮಾಡಬೇಕು ಅಲ್ವಾ? ಖಂಡಿತ. ಫುಲ್ ಫೋಕಸ್ ಇದ್ರೆ ಸಮಯ ಕೂಡ ರಿಲೇಟಿವ್ ಆಗ್ಬಿಡುತ್ತೆ. ದ್ಯಾಟ್ಸ್ ಅ ಬ್ರಿಲಿಯಂಟ್ ಟೇಕ್ ಅವೇ. ಈಗ ಭವಿಷ್ಯದ ಜವಾಬ್ದಾರಿ ಏನು? ಮಿಸ್ ಇಂಡಿಯಾ ಕಿರೀಟ ಬಂದಾಯಿತು. ಲೇಖನದ ಪ್ರಕಾರ 2027ರಲ್ಲಿ ನಡೆಯೋ ಮಿಸ್ ವರ್ಲ್ಡ್ ಅಂದ್ರೆ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಅರ್ಹತೆಯನ್ನು ಸಾಧ್ವಿ ಪಡೆದಿದ್ದಾರೆ. ಹೌದು, ಇದು ಕೇವಲ ಕಾರವಾರದ ಸಾಧನೆಯಲ್ಲ. ನಿಜ. ಭಾರತದ ಸಂಸ್ಕೃತಿಯನ್ನು ವಿಶ್ವ ಭೂಪಟದಲ್ಲಿ ಪ್ರತಿಬಿಂಬಿಸುವ ಒಂದು ದೊಡ್ಡ ಅವಕಾಶ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಏನು ಆ ಪ್ರಶ್ನೆ? ಗಮನಿಸಿ, ಕಾರವಾರದ ಸಾಂಪ್ರದಾಯಿಕ ರಾಜಕೀಯ ಹಿನ್ನೆಲೆ, ಕೆನಡಾದ ಅರ್ಥಶಾಸ್ತ್ರದ ಪದವಿ ಮತ್ತು ಗ್ಲಾಮರ್ ಜಗತ್ತು, ಇವು 3 ಸಂಪೂರ್ಣ ವಿಭಿನ್ನವಾದ ಪ್ರಪಂಚಗಳು. ಹೌದು, ಕನೆಕ್ಷನ್ ಇಲ್ದೆ ಟ್ರ್ಯಾಕ್ಸ್. ಆದರೆ ಸಾಧ್ವಿ ಇವೆಲ್ಲವನ್ನೂ ಬೆಸೆದು ಯಶಸ್ವಿಯಾದರು. ಹಾಗಾದ್ರೆ ನಾವೆಲ್ಲರೂ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರಬೇಕು ಎಂಬ ಕೃತಕ ಚೌಕಟ್ಟನ್ನು ನಮಗೆ ನಾವೇ ಹಾಕೊಂಡಿದ್ದೇವಾ? ಓ, ವೆರಿ ಟ್ರೂ. ಪರಸ್ಪರ ಸಂಬಂಧವೇ ಇಲ್ಲದ ವಿಭಿನ್ನ ಕ್ಷೇತ್ರಗಳನ್ನು ಒಗ್ಗೂಡಿಸಿ ನಮ್ಮದೇ ಆದ ಹೊಸ ಯಶಸ್ಸಿನ ಸೂತ್ರವನ್ನು ನಾವು ಏಕೆ ಬರೆಯಬಾರದು? ವಾವ್! ಇದು ನಿಜಕ್ಕೂ ಒಂದು ಆಳವಾದ ಯೋಚನೆ. ನಮಗೆ ನಾವೇ ಹಾಕೊಂಡಿರೋ ಆ ಅಗೋಚರ ಗಡಿಗಳನ್ನ ಬ್ರೇಕ್ ಮಾಡೋ ಟೈಮ್ ಇದು. ಆ ಗ್ಲಾಮರ್ ಪ್ರಪಂಚದ ರೂಲ್ಸ್ ಅನ್ನೇ ರೀರೈಟ್ ಮಾಡಿದ ಈ ಸ್ಟೋರಿ ನಮ್ಮದೇ ಲಿಮಿಟೇಷನ್ಸ್ ಬಗ್ಗೆ ನಮ್ಮನ್ನೇ ಕ್ವೆಶ್ಚನ್ ಮಾಡೋ ಹಾಗೆ ಮಾಡಿದೆ. ಖಂಡಿತ. ಈ ಆಲೋಚನೆಯೊಂದಿಗೆ ಇವತ್ತಿನ ಈ ಡೀಪ್ ಡೈವ್ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ನಿಮ್ಮದೇ ಆದ ಹೊಸ ಸೂತ್ರವನ್ನ ಡಿಸ್ಕವರ್ ಮಾಡಕ್ಕೆ ಇದೊಂದು ಸ್ಫೂರ್ತಿಯಾಗಲಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ.